ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನೊಂದು ಪ್ರಮುಖ ಆರೋಪ ಇರುವಂಥದ್ದು ಬಜ್ಪೇಟ್ ಠಾಣೆ ಪೊಲೀಸ್ ಸಿಬ್ಬಂದಿ ರಶೀದ್ ಅವರು ಈ ಒಂದು ಕೃತ್ಯದ ಹಿಂದೆ ಇದ್ದಾರೆ ಅನ್ನುವಂಥ ಆರೋಪ. ಇಲಾಖೆಯಲ್ಲಿ ಇದ್ಕೊಂಡು ಈ ರೀತಿ ಮಾಡೋದಕ್ಕೆ ಸಾಧ್ಯನಾ? ಮತ್ತು ಈ ವಿಚಾರವನ್ನು ಮೇಲಾಧಿಕಾರಿಗಳ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಅಂತ? ನೋಡಿ, ನಾನು ಆಸ್ಪತ್ರೆಯಲ್ಲಿ ಸುವಾಸ ಹತ್ಯೆ ಆದಂಥ ಸಂದರ್ಭದಲ್ಲಿ ಇನ್ನೂ ಉಳಿದಂಥ ಹುಡುಗರಿದ್ರು. ಅವರ ಹತ್ರ ಮಾತಾಡಬೇಕಾದ್ರೆ ನಿಮ್ಮ ಕೈಯಲ್ಲಿ ಯಾವುದು ವಾಹನದಲ್ಲಿ ಏನೂ ಇರಲಿಲ್ವಾ, ಆಯುಧ ಇಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದರು, ಬಜ್ಪೇಟ್ ಸ್ಟೇಷನ್ನ ಪೊಲೀಸರು ನಮಗೆ ಟಾರ್ಚರ್ ಕೊಡ್ತಾಯಿದ್ರು, ನೀವು ಯಾವುದನ್ನು ಇಡಬಾರ್ದು, ವಾಹನದಲ್ಲಿ ಇಟ್ಟರೆ ನಾವು ನಿಮ್ಮ ಮೇಲೆ ಕೇಸ್ ಹಾಕಿ ಒಳಗೆ ಹಾಕ್ತೀವಿ ಅಂಥೇಳಿ ಹೇಳಿದ್ರು. ಅದರಲ್ಲೂ ಹೆಡ್ ಕಾನ್ಸ್ಟೇಬಲ್ ರಶೀದ್ ಇದೇ ಮಾತನ್ನು ಸುಹಾಸ್ ತನ್ನ ತಾಯಿ ಹತ್ರನೂ ಹೇಳ್ತಾ ಇದ್ದ. ಅಮ್ಮ, ನನಗೆ ಹೋಗಬೇಕಾದ್ರೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ನನ್ನ ಜೊತೆ ಆಯುಧಗಳನ್ನು ಇಡಲಿಕ್ಕೆ ನನಗೆ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ತಾಯಿ ಅದೇ ಮಾತನ್ನು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಅಂದರೆ ನನಗೆ ಏನೋ ಇದರ ಹಿಂದೆ ರಶೀದ್ ಇದು ಕೈ ಇರ್ಬೋದು ಎಂಬಂಥ ಅನುಮಾನ ಬರ್ತದೆ. ಯಾಕೆ ಅಂದರೆ ಕುಡುಪು ಘಟನೆ ಆದಂತಹ 3 ದಿವಸದ ಹಿಂದೆ, ಕುಡುಪಲ್ಲಿ ಯಾವುದು ಅಶ್ರಫಿದು ಸಾವಾಯಿತು ಅದರ 3 ದಿವಸಗಳ ಹಿಂದೆ ಇವನನ್ನು ಕರೆದು ಈ ರೀತಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾಕೆ ಕೊಟ್ಟರು, ಅದೇ ಸಂದರ್ಭದಲ್ಲಿ ಯಾಕೆ ಇದು 3 ದಿವಸಗಳ ಇದು ಘಟನೆ ಆದದ್ದು ಮೊನ್ನೆ, ಅದರ ಹಿಂದೆ 3 ದಿವಸದ ಹಿಂದೆ ಯಾಕೆ ಕೊಟ್ಟರು ಎಂಬಂಥ ಅನುಮಾನ ಭಾಳ ಬಲವಾಗಿ ಇವತ್ತು ಬರ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಸುಹಾಸ್ ಹೋಗುವಂಥದ್ದು ಬರುವಂಥದ್ದು, ಎಲ್ಲಿ ಹೋಗ್ತಾ ಇದ್ದಾನೆ, 3 ತಿಂಗಳಿಂದ ಅವನ ಹಿಂದೆ ಇದ್ದಾರೆ, ಈ ಎಲ್ಲ ಚಲನವಲನಗಳು ಬಹುಶಃ ನಾನು ಎಲ್ಲಿ ಹೋಗ್ತೇನೆ ಯಾವುದು ಹೋಗ್ತಾನೆ ಅದು ಪೊಲೀಸರಿಗೆ ಗೊತ್ತಿರುತ್ತೆ. ಅಂದರೆ ಇದು ಗೊತ್ತಿರೋದು ಪೊಲೀಸರಿಗೆ ಮಾತ್ರ. ಹಾಗಾಗಿ ಪೊಲೀಸರು ಏನಾದರೂ ಈ ವಿಷಯವನ್ನು ಮಾಹಿತಿಯನ್ನು ಇವರಿಗೆ ಕೊಟ್ಟಿದ್ದಾರಾ, ಯಾರು ಅಂದರೆ ವಿಶೇಷವಾಗಿ ಅವನು ರಶೀದ್ ಇವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾನಾ, ಸಂದೇಶವನ್ನು ಕೊಟ್ಟಿದ್ದಾನಾ ಎಂಬುದು ಇವತ್ತು ತನಿಖೆಯಿಂದ ಇವತ್ತು ನಮಗೆ ಗೊತ್ತಾಗಬೇಕಾಗಿದೆ. ಅದಕ್ಕೋಸ್ಕರ ಅವರು ತಾಯಿ ಹೇಳಿದ್ದಾರೆ, ಅವರ ಸ್ನೇಹಿತರು ಹೇಳಿದ್ದಾರೆ, ಆ ಹೇಳಿಕೆಯ ಮೇಲೆ ನಮಗೂ ರಶೀದ್ ಮೇಲೆ ಅನುಮಾನ ಇದೆ. ಅದಕ್ಕೋಸ್ಕರ ಅಷ್ಟು ಮಾತ್ರ ಅಲ್ಲ, ಇವತ್ತು ಆ ತನಿಖೆಯಿಂದ ಅವನನ್ನು ಹೊರಗಿಟ್ಟಿದ್ದಾರೆ ಇವತ್ತು ಪೊಲೀಸರು ಬಜ್ಪೆ ಇದರಿಂದ. ಹಾಗಾಗಿ ಇದು ಭಾಳ ನಮಗೆ ಪುಷ್ಟಿ ಕೊಡ್ತಾ ಇದೆ. ಇದರ ಹಿಂದೆ ಪೊಲೀಸ್ ಕಾನ್ಸ್ಟೇಬಲು ರಶೀದಿನ ಕೈವಾಡ ಇರ್ಬೋದು. ಅದರ ಜೊತೆ ನನಗೆ ಗೊತ್ತಿಲ್ಲ, ಇವತ್ತು ಯಾರೋ ಹೇಳಿದರು, ಯಾರು ಸಫಾನ್ ಇದ್ದಾನೆ ಅವನು ಯಾರೋ ಒಬ್ಬ ಅಣ್ಣ ಕಾಪು ಸ್ಟೇಷನ್ನ ಪೊಲೀಸ್ ಇದರಲ್ಲಿ ಕೂಡ ಅವನು ಒಬ್ಬ ಡ್ರೈವರು ಅಂತೇಳಿ ನನಗೆ ಇವತ್ತು ಯಾರೋ ಹೇಳಿದರು. ಬಹುಶಃ ಇದು ಇರ್ಬೋದು ಎಂಬಂತಹ ಒಂದು ಅನುಮಾನ ಇವತ್ತು ನಮಗೆ ವ್ಯಕ್ತ ಆಗ್ತಾ ಇದೆ.